ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ರು ಆಲ್ ಇನ್ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ನಾನು ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಅನ್ನ ತಗೊಂಡ್ಬಂದಿದ್ದೀನಿ. IDBI ಬ್ಯಾಂಕ್ ನೇಮಕಾತಿ 2025 ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ 676 ಪೋಸ್ಟ್ಗಳನ್ನ ಕರೆದಿದ್ದಾರೆ IDBI ಬ್ಯಾಂಕ್ದವರು. ಸೊ ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಮತ್ತು ಏಜ್ ಲಿಮಿಟ್ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದಾಗಿ ನೋಡೋದಾದರೆ ನಿಮಗೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ IDBI ಬ್ಯಾಂಕಿಂದ ಈ ಒಂದು ಪೋಸ್ಟನ್ನು ಕರೆದಿದ್ದಾರೆ. ನಿಮಗೆ ಉದ್ಯೋಗ ಸ್ಥಳ ಬಂದು ಆಲ್ ಇಂಡಿಯಾದಲ್ಲಿ ಎಲ್ಲದಲ್ಲೂ ಕೂಡ ನಿಮಗೆ ಈ ಒಂದು ಜಾಬ್ ಅವೈಲೇಬಲ್ ಇರುತ್ತೆ. ಹಾಗೆಯೇ ಇದರದ್ದು ಪೇಮೆಂಟ್ ನೋಡೋದಾದರೆ 6,14,000 ರೂಪಾಯಿಂದ ಹಿಡಿದು 6,50,000 ರೂಪಾಯಿ ತನಕ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ IDBI ಬ್ಯಾಂಕ್ ನೇಮಕಾತಿ 2025 ಅರ್ಹತಾ ವಿವರಗಳು ನೋಡೋದಾದರೆ IDBI ಬ್ಯಾಂಕ್ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಮತ್ತು ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಪೂರ್ಣಗೊಳಿಸಿರಬೇಕು. ಸೊ ನಿಮ್ಮದು ಯಾವುದಾದ್ರೂ ಡಿಗ್ರಿ ಮುಗಿದಿದ್ರೂ ಕೂಡ ಓಕೆ. ಸ್ಪೆಷಲಿ BComದವರಿಗೆ ಇದನ್ನು ನಾನು ಪ್ರಿಪೇರ್ಡ್ ಮಾಡ್ತೀನಿ, ಯಾಕಂದರೆ ಅವ್ರಿಗೂ BCom ಆದವರಿಗೆ ತುಂಬ ಬೇಗನೆ ಕರ್ಕೋತಾರೆ. ಸೊ ಇನ್ನುಳಿದವರು ಕೂಡ ಹಾಕಿ. ಆ್ಯಂಡ್ BCom ಅದು ಯಾರ್ಯಾರೆಲ್ಲ ಆಗಿರ್ತಾರ ಅವರು ಸ್ವಲ್ಪ ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ, ಮತ್ತು ಇದಕ್ಕೆ ಏಜ್ ಲಿಮಿಟ್ ನೋಡೋದಾದರೆ 20 ವರ್ಷಗಳು ಮತ್ತು 25 ವರ್ಷಗಳು ಹೊಂದಿರಬೇಕು. ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಮಿನಿಮಮ್ 20ರಿಂದ 25 ವರ್ಷ ಆಗಿರಬೇಕು, ಅಂದರೆ ಈ ಅಪ್ಲಿಕೇಶನ್ನ ನೀವು ಹಾಕೋದಕ್ಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ನಿಮಗೆ ವಯೋಮಿತಿ ಸಡಿಲಿಕೆ ನೋಡೋದಾದರೆ OBC NCL ಅಭ್ಯರ್ಥಿಗಳಿಗೆ 3 ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷದ ತನಕ, PWBD ಅಭ್ಯರ್ಥಿಗಳಿಗೆ 10 ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಅರ್ಜಿ ಶುಲ್ಕ ನೋಡೋದಾದರೆ SC/ST PWD ಅಭ್ಯರ್ಥಿಗಳಿಗೆ 250 ಆ್ಯಂಡ್ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ 1,050 ರೂಪಾಯಿ ಇದೆ. ಆ್ಯಂಡ್ ಪಾವತಿ ವಿಧಾನ ಬಂದು ಆನ್ಲೈನಲ್ಲಿ ನೀವು ಪೇನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಆನ್ಲೈನಲ್ಲಿ ಪರೀಕ್ಷೆ, OT ವಸ್ತುನಿಷ್ಠ ಪ್ರಕಾರ. ಸೊ ಈ ಒಂದು ನಿಮಗೆ ಎಕ್ಸಾಮ್ ಇರುತ್ತೆ ಆನ್ಲೈನಲ್ಲಿ. ದಾಖಲೆ ಪರಿಶೀಲನೆ, ಡಾಕ್ಯುಮೆಂಟ್ ವೆರಿಫಿಕೇಷನ್, ವೈಯಕ್ತಿಕ ಸಂದರ್ಶನ, ಒಂದು ಪರ್ಸ್ನಲ್ ಇಂಟರ್ವ್ಯೂ ಅಂತ ಇರುತ್ತೆ. ನೇಮಕಾತಿ ಪೂರ್ವ ವೈದ್ಯಕೀಯ ಪರೀಕ್ಷೆ, ನಿಮ್ಮದು ಮೆಡಿಕಲ್ ಚೆಕಪ್ ಅಂತ ಇರುತ್ತೆ, ಅದನ್ನು ಅವರು ಕಂಪ್ಲೀಟಾಗಿ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಈ ಒಂದು ಅಪ್ಲಿಕೇಶನ್ಗೆ ರಿಲೇಟೆಡ್ ಆಗಿರೋವಂಥ PDF ಮತ್ತು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಆ ಲಿಂಕನ್ನು ಕ್ಲಿಕ್ ಮಾಡೋದ್ರಿಂದ ಆ ಒಂದು ವೆಬ್ಸೈಟಿಗೆ ರೀಡೈರೆಕ್ಟ್ ಆಗ್ಬೋದು. ಇನ್ನು ಇದಕ್ಕೆ ಕೊನೆ ದಿನಾಂಕ ನೋಡೋದಾದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8/5/2025. ನಾಳೆಯಿಂದ ಈ ಅಪ್ಲಿಕೇಶನ್ ಅರ್ಜಿ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಕೊನೆ ದಿನಾಂಕ ಬಂದು May 20. ತುಂಬ ಲಿಮಿಟೆಡ್ ಪೀರಿಯಡಲ್ಲಿ ಇರೋದ್ರಿಂದ ನೀವು ಬೇಗ ಅಪ್ಲಿಕೇಶನ್ ಹಾಕಿದರೆ ನಿಮ್ಮದು ಅಪ್ಲಿಕೇಶನ್ ಮೇ ಬಿ ನಿಮ್ಮದು ಸೆಲೆಕ್ಟ್ ಆಗ್ಬೋದು. ಆನ್ಲೈನಲ್ಲಿ ಪರೀಕ್ಷೆ ದಿನಾಂಕ June 8, 2025. ಈ ತಿಂಗಳು ಅಪ್ಲಿಕೇಶನ್ ಹಾಕಿದರೆ ಮುಂದಿನ ತಿಂಗಳಲ್ಲೇ ನಿಮಗೆ ಆನ್ಲೈನಲ್ಲಿ ಎಕ್ಸಾಮ್ ಇರುತ್ತೆ, ನೀವು ಅದನ್ನು ಅಟೆಂಡ್ ಮಾಡ್ಬೋದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋ.